ಗೌರವಿಸಬೇಕಾಗಿತ್ತು. ಏನು ಮಾಡಿದ್ದೀವಿ ಇವತ್ತು? ಅಂಥ ಗಾಂಧೀಜಿಯನ್ನೇ ನಾವು ಗುಂಡಿಟ್ಟು ಕೊಂದಂಥ ಜನ. ಅಂದರೆ ಉಪಕಾರ ಮಾಡಿದರಿಗೆ ಉಪಕಾರ ಮಾಡೋದಲ್ಲ, ಉಪಕಾರ ಮಾಡಿದರಿಗೆ ಅಪಕಾರ ಮಾಡೋದು. ಈ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಬರಬಾರ್ದು ಯಾರಲ್ಲಿವ. ಅನೇಕ ಲಕ್ಷಾಂತರ ಜನ ನಮ್ಮ ಆಡಳಿತ ನಾವೇ ಮಾಡಬೇಕು ಅಂತೇಳಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ. ದೇಶಭಕ್ತರು ಅಂತ ನಿಜವಾಗ್ಲೂ ದೇಶಭಕ್ತರು ಅವರು. ಈ ಡೋಂಗಿತನವನ್ನು ಇಟ್ಕೊಂಡು ಬೇರೆ ರೀತಿಯಾಗಿ ವರ್ತನೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ನೀವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕವೃಂದದವರಾಗಿರ್ಬೋದು, ಪೋಷಕವೃಂದದವರಾಗಿರ್ಬೋದು, ಯಾರೇ ಆಗಿರಲಿ, ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಭಾಳ ಎಚ್ಚರಿಕೆ ಜಾಗೃತಿ ಇರಬೇಕಾಗುತ್ತೆ. ನೋಡಿ, ನಾವೆಲ್ಲ ಸಂದರ್ಭದಲ್ಲೂ ನೀವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀರಿ, ದೇಶದ ಹಿತ ಮುಖ್ಯ, ರಾಜ್ಯದ ಹಿತ ಮುಖ್ಯ, ಭಾಷೆಯ ಹಿತ ಮುಖ್ಯ, ಸಾಹಿತ್ಯದ ಹಿತ ಮುಖ್ಯ ಅಂತ ನಾವೆಲ್ಲರೂ ಕೂಡ ಕೇಳ್ತೀವಿ, ನೋಡ್ತೀವಿ, ಮಾತನಾಡ್ತೀವಿ. ಆದರೆ ಪರಿಸ್ಥಿತಿಗಳು ಏನಾಗಿದ್ದಾವೆ? ಎಲ್ಲ ಗೊಂದಲಮಯವಾಗಿದ್ದಾವೆ. ಯಾವ ವಿದ್ಯಾರ್ಥಿಗಳು ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲನ ಅನ್ನುವಂಥ ಮಟ್ಟಿಗೆ ಇವತ್ತು ನಮ್ಮ ಮಕ್ಕಳನ್ನು ನಾವು ಬೆಳೆಸ್ತಾ ಇದ್ದೀವಿ ಅಂತಂದರೆ ಎಲ್ಲೋ ಒಂದು ಕಡೆ ಆತಂಕ ಇದೆ. ಯಾವ ಸ್ಥಾನಕ್ಕೆ ಹೋಗ್ತಾರಪ್ಪ ಇವರು, ಮುಂದೆ ಏನಾಗುತ್ತಪ್ಪ? ಭಾಳಷ್ಟು ಜನ ಭಾಳ ಮನೆಗಳಲ್ಲಿ ಏನಾಗಿದ್ದಾವೆ, ದೇವರು ಎಲ್ಲ ಕೊಡೋದನೇ, ಆಸ್ತಿ ಕೊಡೋದನೇ,